ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಹಿರೇಮಠ್, HSW ಕಂಪನಿ ಯೂಟ್ಯೂಬ್ ಚಾನಲ್ ಕಡೆಯಿಂದ. ನಾವು ಇವಾಗ ಇರೋ ಲೊಕೇಶನ್ ಬಂದ್ಬಿಟ್ಟು ಆದರ್ಶ ಕಾಲೋನಿ, ಸಿನ್ನೂರು, ರಾಯಚೂರು ಡಿಸ್ಟಿಕ್. ನಾವು ಇವಾಗ ಭೇಟಿಯಾಗ್ತಿರೋ ಕಸ್ಟಮರ್ ಹೆಸರು ರಮೇಶ್ ಅಂತ. ಸರ್ ಅವರು 6ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಅವ್ರ ತಂದೆಯವರಿಂದ ಟೈಲರಿಂಗ್ ಕೆಲಸ ಮಾಡೋದನ್ನು ಕಲ್ತ್ಕೊಂಡ್ರಂತೆ. ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ದೊಡ್ಡ ಟೈಲರ್ ಆಗಬೇಕನ್ನೋ ಆಸೆ ಇವ್ರದ್ದಾಗಿತ್ತಂತೆ. ಅಲ್ಲಿಂದ ಕಷ್ಟಪಟ್ಟು ಕೆಲಸ ಮಾಡಿ ಹಳ್ಳಿಯಿಂದ ಸಿಂಧನೂರಿಗೆ ಬಂದು ರಮೇಶ್ ಬುಟಿಕ್ ಅಂತ ಶಾಪ್ ತೆಗೆದಿದ್ದಾರೆ. ಹಾಗೆ 15 ಜನಕ್ಕೆ ಕೆಲಸನೂ ಕೂಡ ಹೇಳ್ಕೊಡ್ತಾ ಇದ್ದಾರಂತೆ. ಇವಾಗ ನಮ್ಮ HSW 5G ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡು ಕೆಲಸ ಕೂಡ ನಡೆಸ್ತಾ ಇದ್ದಾರೆ. ಸಿಂಧನೂರಿಂದ ಅಗ್ನಿಸಾಕ್ಷಿ ಸೀರಿಯಲ್ವರೆಗೂ ಇವ್ರ ಕೆಲಸ ಮುಟ್ಟಿದೆ. ಅದು ಹೇಗೆ ಮುಟ್ಟಿದೆ, ಮಷಿನ್ ಬಂದಮೇಲೆ ಇವ್ರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ನೋಡೋಣ ಬನ್ನಿ. ನಮಸ್ತೆ, ನಮ್ಮ ಹೆಸರು ರಮೇಶ್ ಅಂದ್ಬಿಟ್ಟು. ನಾನು ಫಾದರ್ನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆನೇ ನಾನು ಸ್ವಲ್ಪ ಕಲ್ಕೊತ ಬಂದೆ. 6ನೇ ವರ್ಷ ಇದ್ದೆ ನಾನು, 6 ಇಯರು. ರಾಯಚೂರು ಡಿಸ್ಟಿಕ್, ಸಿಂಧನೂರು ತಾಲೂಕು, ಚಿಕ್ಕಬೇರಿಗೆ ಗ್ರಾಮದಲ್ಲಿ ನಾನು ಜನಿಸಿದ್ದು. ಅಲ್ಲೇ ಕಲ್ತಿದ್ದು. 17 ಜನ ಗುರುಗಳು ಕಲಿಸಿದ್ದಾರೆ. ಅದರಲ್ಲಿ ನಮ್ಮ ಅಪ್ಪರು ಫಸ್ಟು. ಆವಾಗ ತುಂಬಾ ಕಷ್ಟ. ಆವಾಗ ವಿದ್ಯೆ ಕಲಿಬೇಕಾದ್ರೆ ಅವರು ಹೊಡೆದು ಬಡ್ದು ಕಲಿಸ್ತಾಯಿದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಫಿಲ್ಮಲ್ಲಿ ನೋಡ್ತಾಯಿದ್ದೆ, ದೊಡ್ಡ ಹೀರೋಯಿನ್ಗಳು ಬ್ಲೌಸ್ ಹಾಕ್ಕೊಳೋದು, ಆಮೇಲೆ ದೊಡ್ಡ ರಿಚ್ ಫ್ಯಾಮ್ಲಿಗಳು ಬ್ಲೌಸಸ್ ಹಾಕ್ಕೊಳೋದು. ಈ ಥರ ನಾನು ಯಾವಾಗ ಸ್ಟಿಚ್ ಮಾಡ್ತೀನಿ, ಆ ಥರ ನಾನು ಯಾವಾಗ ಕಲಿತೀನಿ ಅನ್ನೋ ಒಂದು ಕುತೂಹಲದಿಂದ ವಿತಿನ್ 20 ಇಯರ್ಸ್ ರನ್ನಿಂಗ್ ವಿತ್ ಟೈಲರಿಂಗ್ನಲ್ಲಿ ಒನ್ ಬೈ ಕಲ್ಕೊತ ನನಗೆ ಅವಕಾಶ ಸಿಕ್ಕಿರೋದು ಅಗ್ನಿಸಾಕ್ಷಿ ಒಳಗೆ ಅವಕಾಶ ಸಿಕ್ತು. ಇವಾಗೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದೇ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 2-3 ಧಾರಾವಾಹಿಗಳೂ ಸ್ಟಿಚ್ ಮಾಡಿ ಬಂದಿದ್ದೀನಿ. ಸಿಂಧನೂರಲ್ಲಿ ಶಾಪ್ ಮಾಡಿದ್ದೀನಿ. ಶಾಪ್ ಮಾಡಿದ್ದೀನಿ ಅಂತಲೇ ನನಗೆ ಒಂದು ದಿನ ರೆಸ್ಟ್ ಇರಲಾರ್ದಷ್ಟು ವರ್ಕ್ ಬರ್ತಾಯಿದೆ. ನಾನು ಆಮೇಲೆ HSW ಮಿಷನ್ ತೊಗೊಂಡೆ. ಸುನೀತಾ ಎಂಟರ್ಪ್ರೈಸಸ್ಸಲ್ಲಿ ಸರ್ವೀಸು, ಮೆಟೀರಿಯಲ್ಲು, ಥ್ರೆಡ್ ಇರ್ಬೋದು, ಆಮೇಲೆ ರೆಸ್ಪಾನ್ಸು, ಏನೇ ಪ್ರಾಬ್ಲಮ್ ಬರಲಿ ಸಾಲ್ವ್ ಮಾಡ್ತಾರೆ. ಸುನೀತಾ ಎಂಟರ್ಪ್ರೈಸಸ್ಸಲ್ಲಿ ನಮ್ಮ ಫಾದರು, ಚೇತನ್ ಅವ್ರ ಫಾದರ್ ಹತ್ರ ಮಿಷನ್ ಪರ್ಚೇಸ್ ಮಾಡ್ತಾಯಿದ್ರು. ಹಂಗಾಗಿ ಅವ್ರ ಪರಿಚಯ ಜಾಸ್ತಿ ಆಯಿತು ನನಗೆ. ನಮ್ಮ ಫಾದರು, ಅವ್ರ ಫಾದರು ಫ್ರೆಂಡ್ಸು. ಆಮೇಲೆ ನಾನು ಚೇತನ್ ಸರ್ ಇವಾಗ ಫ್ರೆಂಡ್ಸು. ಅವರಲ್ಲಿ ನಾನು ಮಿಷನ್ನು ತೊಗೊಳಕ್ಕೆ ಕಾರಣ, ನಮ್ಮಲ್ಲಿ ಇರುವಂಥ ಕಸ್ಟಮರ್ಸ್ ಬಂದು ಎಂಬ್ರಾಯ್ಡಿಂಗ್ ವರ್ಕು ನೀನು ಸ್ಟಾರ್ಟ್ ಮಾಡು ಅಂತ ಇದ್ದರು. ನಾನು ಕೇರ್ಲೆಸ್ ಮಾಡ್ತಾಯಿದ್ದೆ. ಆಮೇಲೆ ಚೇತನ್ ಅವ್ರ ಬಗ್ಗೆ ಇದ್ರ ಬಗ್ಗೆ ಕೇಳಿದೆ, ಇದೇ ಅಣ್ಣ ಹಿಂಗಿದೆ ತೊಗೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ಮೇಲೆ ನಾನು ತೊಗೊಂಡೆ. ಡೆಮೋಗೆ ಬಂದರು, ಡೆಮೋ ಕೊಟ್ಟರು. ಡೆಮೋ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರು ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ತಾರೆ. ವಿತ್ ವಿಡಿಯೋ ಕಾಲ್ಸ್, ವಿತ್ ವಾಟ್ಸಪ್ ಮುಖಾಂತರ. ಅದೂ ಇಲ್ಲಾಂದರೆ ಅವರಾದರೂ ಬೆಳಗ್ಗೆ 2 ಅವರ್ಸಲ್ಲಿ ಯಾರಾದರೂ ಕಳಿಸ್ಕೊಡ್ತಾರೆ. ಬಂದು ರಿಪೇರಿ ಏನೇ ಇರಲಿ, ಏನೇ ಪ್ರಾಬ್ಲಮ್ ಬರಲಿ ಸಾಲ್ವ್ ಮಾಡ್ತಾರೆ. ಈ ಮಿಷನ್ ತೊಗೊಂಡ್ಮೇಲೆ ವರ್ಕು ಕಡಿಮೆ ಇತ್ತು, ತೊಗೊಂಡ್ಮೇಲೆ ಆಮೇಲೆ ತುಂಬ ಜಾಸ್ತಿ ಆಯಿತು. ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಚೇತನ್ ಅವರು. ಆಮೇಲೆ ಸರ್ವಿಸನ್ನು ಚೆನ್ನಾಗಿ ಕೊಡ್ತಾಯಿದ್ದಾರೆ. ಆಲ್ರೆಡಿ ಮೆಟೀರಿಯಲ್ಲು ಏನೂ ಪ್ರಾಬ್ಲಮ್ ಬಂದಿಲ್ಲ ಮಿಷನಲ್ಲಿ, ತುಂಬ ಚೆನ್ನಾಗಿದೆ. ಮೊದಲಕ್ಕಿಂತ ಬಿಸ್ನೆಸ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಕಸ್ಟಮರ್ಸ್ದು ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನೀವು ಯಾರಾದರೂ ಮಿಷನ್ ತೊಗೋಬೇಕಂದ್ರೆ HSW ಸುನೀತಾ ಎಂಟರ್ಪ್ರೈಸಸ್ ಸಿಂಧನೂರಲ್ಲಿ ಇದೆ ಶಾಪು. ಚೇತನ್ ಅಂತ ಅಂದ್ಬಿಟ್ಟು ಮೇನು, ಅವರಲ್ಲಿ ತೊಗೊಳ್ಳಿ. ಚೆನ್ನಾಗಿ ಸರ್ವಿಸ್ ಇದೆ, ರೆಸ್ಪಾನ್ಸು ಚೆನ್ನಾಗಿದೆ, ಒಳ್ಳೆ ಹುಡುಗ. ತೊಗೊಳ್ಳಿ. ಥ್ಯಾಂಕ್ ಯು.